ಲೇ ಜಯಮ್ಮ, ನೀನು ಬರ್ಬೇಕಿತ್ತು ಬಾ. ಅಯ್ಯೋ, ನೀನ್ ನನ್ ಜೊತೆ ಬಾರೆ ಅಂದ್ರೆ ನಿದ್ದೋಗ್ಬೇಕಂತ ನಿದ್ದೆ ಹೋಗ್ಬಿಟ್ಟೆ. ಅದಕ್ಕೆ ನಾನು ಅತ್ತ ಒಬ್ಬಳೆ ಅತ್ತ ಹೋಗ್ಬಿಟ್ಟು ಬಂದೆ. ತಡೆ, ಇನ್ನೇನ್ ಬಿಡು ಅಂತ ಹೇಳ್ಬಿಟ್ಟು. ಮಗಳು ಅವಳು ಬೇರೆ ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಸುತ್ತಾಡ್ಸ್ಕೊಂಡ್ ಬಂದ್ಲು ಕಣವ. ನಾನು ಅವಳು ಹೇಳವನಿ ಸಂಜೆ ಕರ್ಕೊಂಡೋಯ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಹೋಗ್ಬಿಟ್ಟು ಬರ್ನ ಹೇಳು. ಇಲ್ಲೇ ಎಲ್ಲ ನಾವು ತಿನ್ಕೊಂಡು ಓಡಾಡ್ಕೊಂಡು ಬರೋಣ. ಯಪ್ಪ ಯಪ್ಪ ಯಪ್ಪ, ಬೆಂಗಳೂರ ನಮ್ಮ ಒಳ್ಳಿನೇ ಚಂದ ಹೇಳಮ್ಮ. ನೀನೇನ್ ಮಾಡ್ತಿದ್ದೆ? ಬೇಜಾರಾಯ್ತಿತ್ತಾ? ಅಯ್ಯೋ, ಬೇಜಾರು ಅಂತ ಕೇಳ್ತೀಯಾ? ಮನೆಯೆಲ್ಲ 2 ರೌಂಡ್ ಹೊಡೆದ್ನ, ತಾಲ್ ಕೆಟ್ಟೋಯ್ತು. ನಿಂಗೆ ಫೋನ್ ಹಾಕಿದ್ರೆ ಕ್ಯಾಕರ್ಸ್ ಮಾಕೋಗಿತ್ತಿ ಅಂತ ಹೇಳ್ಬಿಟ್ಟು ಮೊದಲೇ ಬರೋಕೆ ಆಯ್ತಿರಲ್ವಾ ಅಂತ ಹೇಳ್ಬಿಟ್ಟು ಕ್ಯಾಕರ್ಸ್ ಮಾಕೋಗ್ಬಿಡ್ತೀಯೇನೋ ಅಂತ ಹೇಳಿ ನಾನಿನ್ನು ಫೋನ್ ಹಾಕ್ತಿದ್ದಂಗೆ ಮನೆಯೆಲ್ಲ 2 ರೌಂಡ್ ಹೊಡೆದು ಆಮೇಲೆ ನಿನ್ನ ಬೇಜಾರಾಯ್ತಾಯ್ತು. ಅದೇ ನೀನು ಬೀಕ್ ಕೇಳಲ್ಲಮ್ಮ, ಬೀಕ್ ತಕ ಹೋಗ್ಬಿಟ್ಟು ಮಾತಾಡ್ಕೊಂಡು ಕುಂತ್ಕೊಂಡೆ ಬೇಜಾರು ಕಳೀತದೆ ಅಂತ. ಅವಮ್ಮನು ಮಾತಾಡಲಿಲ್ಲ, ನಾನೇ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿ ಹೆಂಗೋ ನನಗೂ ಟೈಮ್ ಪಾಸ್ ಆಯಿತು. ಆಮೇಲೆ ನೀವು ಮಾತಾಡೋದು ಒಂದು ಕೇಳಿಸ್ತಲ್ಲ, ನೀವು ಬಂದಿತ್ತೀರಾ ಅಂತ ಸರಕ್ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ಟೆ ನಾನಂತೂ. ಮುಂತ ಏನ್ ಮಾತಾಡ್ತಿದ್ದೆ ನೀನ್ ಕುಂತ್ಕೊಂಡು? ನಿನ್ ಬಾಯೇ ಸರಿ ಇರಕ್ಕಿಲ್ಲ ಬಿಡು. ಲಟಾಪಿಟ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳೋದೇನೇ ನಿಂದಂತೂ ಕೆಲಸ. ಸುಮ್ಕೆ ಏನಾರ ಇರಕ್ ಬರ್ತದ ನಿನ್ಗೆ? ಏ ಸುಮ್ನಿರೆ, ನೀನು ಊಟ ಮಾಡಿದಂಗೆ ಬೇಕಾದ್ರೆ ಇದು ಬಿಡ್ತೀನಿ. ನನಗೆ ಮಾತಾಡಿದಂಗೆ ಇರಕ್ಕಾಗಕ್ಕಿಲ್ಲ. ನಂಗೆ ಒಂಥರ ಆಯ್ತದಮ್ಮ, ನನಗಂತೂ ಮಾತಾಡ್ತಿದ್ದಂಗೆ ಇರಕ್ಕಂತೂ ಒಂಥರ ಅಸಹ್ಯ ಆಗಕ್ಕಿಲ್ವ ಮಾತಾಡ್ದಿಲ್ಲ ಅಂತಂದ್ರೆ? ಸರಿ ಬಿಡು, ಸುಮ್ಮನೆ ಯಾಕೆ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಕುಯ್ ಪೊಯ್ ಅನ್ನೋದು. ಸಂಜೆ ಕರ್ಕೊಂಡೋಯ್ತೀನಿ ಅಂತ ಹೇಳೋರಲ್ಲ ನೀನು ಒಳಿಯ. ಏನು ಕೊಡ್ಸಿದ್ರು ಪರವಾಗಿಲ್ಲ. ಈ ಮಟನ್ ಗಿಟನ್ ಕೊಡ್ಸಕ್ಕೆ ಕೇಳಿ ಹೋಟ್ಲು ಕರ್ಕೊಂಡೋದ್ರೆ ಏ ಕುಡಿಸ್ತಾನೆ ಸುಮ್ಕಿರ್ತೀನಿ ನೀವಂತೆ. ಬಂದಿರೋದೇ ನೀನ್ ತಿನ್ನಕ್ಕೆ ಅಂತ ಗೊತ್ತು. ಡ್ರೈವರ್, ಕಾರ್ನ ಅಲ್ಲೇ ನಿಲ್ಸು. ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಎಲ್ಲ ಹೊರಗಡೆ ಹೋಗ್ಬೇಕು. ಅಲ್ಲೇ ನಿಂತ್ಕೊಂಡಿರು, ಫ್ರೆಶ್ ಅಪ್ ಆಗಿ ಬರ್ತೀನಿ. ಯಾಕ್ರಿ ಡ್ರೈವರ್ನ ಅಲ್ಲೇ ನಿಂತ್ಕೊ ಮತ್ತೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ? ಮತ್ತೆ ಎಲ್ಲಿಗೆ ಹೋಗ್ಬೇಕು? ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಅವ್ರನ್ನ ಮೀಟ್ ಮಾಡಬೇಕು. ಸ್ವಲ್ಪ ಬಿಸ್ನೆಸ್ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಮೀಟ್ ಮಾಡಿಬಿಟ್ಟು ಬರ್ತೀನಿ. ಹೋ, ಫ್ರೆಂಡು? ಯಾವ ಫ್ರೆಂಡು? ಹುಡುಗಿನ ಇಲ್ಲ ಹುಡುಗನ? ಹುಡುಗನ್ಗೋಸ್ಕರ ಮತ್ತೆ ಹುಡುಗಿ ಆಗಿದ್ರೆ ಮತ್ತೆ ಬಂದು ಫ್ರೆಶ್ ಆಗಿ ಸ್ನಾನ ಮಾಡಿ ಪರ್ಫ್ಯೂಮ್ ಎಲ್ಲ ಹೊಡ್ಕೊಂಡು ನೀವೇನಕ್ಕೆ ಹೋಗ್ತೀರಾ? ಯಾವುದೋ ಹುಡುಗಿನೇ ಮೀಟ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀರಾ ಅಂತ ಅನ್ನಿಸ್ತೈತೆ. ಹಾ, ನಾನು ನನ್ನ ಫ್ರೆಂಡ್ ವೈಫ್ನ ಎಲ್ಲರನ್ನೂ ಸೇರಿ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಹೇಳಿದ್ನಲ್ಲ, ಇದು ಅಫಿಷಿಯಲ್ ಬಿಸ್ನೆಸ್ ಮೀಟಿಂಗ್ ಅಂತ ಹೇಳಿ. ಯಾಕೆ ಈ ತರ ಕೇಳ್ತಾ ಇದೆಯಾ? ನೀನೇನಾದ್ರೂ ಹೊಸದಾಗಿ ನೋಡ್ತಾ ಇದೆಯಾ ಏನೋ? ನಾನೇನು ಹೊಸದಾಗಿ ನೋಡ್ತಾ ಇಲ್ಲ, ಆದ್ರೆ ನಿಮ್ಮ ಬಿಹೇವಿಯರ್ ಎಲ್ಲ ಹಂಗೆ ಕಾಣಿಸ್ತಾ ಇತ್ತು ನನಗೆ. ಯಾವಳನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀರಲ್ವಾ ನೀವು? ಹೋ, ಅವ್ನ ಹೆಂಡತಿನ ಮೀಟ್ ಮಾಡಬೇಕು ನೀವು? ಫ್ರೆಂಡ್ ತಾನೇ? ಫ್ರೆಂಡ್ ಅಂದ್ರೆ ಫ್ರೆಂಡ್ನ ಮೀಟ್ ಮಾಡಬೇಕು. ಅವ್ನ ಹೆಂಡತಿನೆಲ್ಲ ಯಾಕೆ ಮೀಟ್ ಮಾಡಬೇಕು? ಬಿಸ್ನೆಸ್ ಏನೋ ಹೆಂಡತಿ ಜೊತೆ ಮಾಡ್ತಾ ಇದ್ದೀರಾ ನೀವು? ನಿಜೇಮ್ಮ, ಯಾಕೋ ಜಗಳ ನಡೆಯಂಗೆ ಆಯ್ತೈತೆ ನೋಡಿ. ನಮ್ಮ ಪಣ್ಣ ಒಂದು ರೂಮ್ಗೆ ಹೋಗೋಣ, ಗಂಡ ಏನ್ರಿ ಏನೋ ಮಾತಾಡ್ಕೊಳ್ಳಿ. ನೀ ಸುಮ್ ಕುಂತ್ಕ ನೀನು. ನಿಂಗೇನು ಗೊತ್ತೈತೆ? ಟೈಮ್ ಪಾಸ್ ಆಯ್ತಲ್ವ ನಿಂಗೆ? ಸುಮ್ ಕುಂತ್ಕ. ಹೇ, ಮುಚ್ಕೊಂಡು ನಡಿಗೆ. ನಮ್ಗೆ ಯಾಕೆ ಬೇಕು ಕಂಡೋರ್ ಮನೆ ವಿಷಯ? ನಡಿಗೆ, ನಂಗೆ ಕಂಡೋರ್ ಮನೆ ವಿಷಯನೇ ಬೇಕು. ಸುಮ್ಕಿರೆ. ನಿನ್ಗೆ ಇವತ್ತೇನು ತಲೆ ಕೆಟ್ಟಿಲ್ಲ ತಾನೇ ನಿನ್ಗೆ? ತಲೆಗಿಲ್ಲ ಕೆಟ್ಟೇನಾದ್ರು ಮಾತಾಡ್ತಾ ಇದೆಯಾ ನೀನು? ನೋಡು, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ನೀನು. ಏನ್ ಈ ತರ ಮಾತಾಡ್ತಾ ಇದೆಯಲ್ಲ, ಎಂದು ಇಲ್ದಿರೋದು ಸ್ಟುಪಿಡ್ ತರ ಹೇಳಿ. ನೋಡು, ಎಲ್ಲ ನೆಂಟರು ಬಂದವ್ರೆ, ನೀನು ಸುಮ್ಮನೆ ಇದ್ರೆ ಸರಿ. ಬರ್ಲಿ ಬಿಡಿ, ಯಾರು ಬಂದ್ರೇನು? ನನ್ನ ಸಂಸಾರ ಹೋಗ್ತಾ ಇದ್ದಾರೆ, ನಾನು ಮಾತಾಡೋದೇನೆ. ಸುಮ್ಮನೆ ಕುತ್ಕೊಳಕ್ಕಾಗುತ್ತಾ? ಅದೆಲ್ಲ ಸರಿ. ಕೆಲಸದವಳ ಹತ್ರ ಏನು ಅಂತ ಸ್ಮೈಲ್ ಕೊಟ್ಕೊಂಡು ಮಾತಾಡೋದು ನೀವು? ಅವಳೇನಾದ್ರು ಊಟ ಇಡಕ್ ಬಂದ್ರೆ ನೀವು ಫುಲ್ ಸ್ಮೈಲ್ ಕೊಡ್ತೀರಾ ಅಲ್ವಾ? ಎಲ್ರು ಕೂತವ್ರೆ, ಸುಮ್ಮನೆ ನೋಡಿ. ನಿನ್ಗೇನ್ ತಲೆ ಕೆಟ್ಟೈತೆ? ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದೆಯಾ ನೀನು? ನಿನ್ಗೇನಾದ್ರು ತಲೆಗಿಲ್ಲ ನೆಟ್ಕಿಟ್ಟು ತಾನೆ? ಗೆಟ್ ಲಾಸ್ಟ್, ಸುಮ್ಮನೆ ನೋಡಿ. ಓಹೋ, ಗೊತ್ತು ಬಿಡಿ. ನೀವ್ ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಂತ ಆ ಕೆಲಸದವಳನ್ನ ಬಿಟ್ಕೊಡಕ್ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಏನ್ ಮಾತು ಅಂತ ಮಾತಾಡ್ತಾ ಇದೀಯ ನೀನು? ನೋಡು, ಬೀಗ್ರೆಲ್ಲ ಬಂದವ್ರೆ, ಸುಮ್ಮನೆ ನೋಡಿ ಅಂತ ಹೇಳಿದ್ನಲ್ಲ ನಿನ್ಗೆ. ಸುಮ್ಮನೆ ನೋಡಿಯೇ, ತಲೆ ಕೆಡಿಸ್ಬೇಡ ನೀನು. ನಾನು ಯಾಕೆ ಕೆಲಸದವ್ರ ಜೊತೆ ಹೆಂಗ್ ಸಿಕ್ಕರಂಗೆ ಮಾತಾಡ್ಲಿ ನಾನು? ಅವಳು ಊಟ ಇಡಕ್ ಬರ್ತಾಳೆ, ನಾನು ಊಟ ಇಲ್ಲ ತಿಂತೀನಿ, ಸುಮ್ಮನೆ ಆಗ್ತೀನಿ. ಅಷ್ಟು ಬಿಟ್ಟರು ನಾನೇನೇ ಮಾಡಿದ್ದೀನಿ? ಸರಿ ಅಂತ ನಗದಂತೂ ನಿಜನೇ ತಾನೇ? ಹಂಗಾದ್ರೆ ನಾನು ಯಾರ ನೋಡ್ಬಿಟ್ಟು ಸ್ಮೈಲ್ ಮಾಡಬಾರ್ದ ನಾನು? ಸ್ಮೈಲ್ ನೋಡಿದ್ರೆ ಅದನ್ನು ಕೆಡ್ದಾಗ ತಿಳ್ಕೊಂತೀಯ ನೀನು? ಸ್ಮೈಲ್ ಕೊಟ್ಟರ್ನು ಮಾತಾಡಿಸ್ತಾರೆಲ್ಲ ಕಟ್ಕೊಳಂಗೆ ಇಟ್ಕೊಳಂಗೆ ಇದ್ದಿದ್ರೆ ಪ್ರಪಂಚದಾಗ ಎಷ್ಟು ಸಾವಿರ ಜನ ಇಟ್ಕೋಬೇಕಿತ್ತು, ಎಷ್ಟು ಸಾವಿರ ಜನ ಕಟ್ಕೋಬೇಕಿತ್ತು. ನಿಂಗೆ ನಡುವೆ ಬರ್ತಾ ನಿನ್ಗೆ ತಲೆ ಹಾಳಾಗಿ ಹೋಗೈತೆ ಅಂತ ಅನಿಸ್ತದೆ ನಿನ್ಗೆ. ಅದಕ್ಕೆ ಹೆಂಗ್ ಸಿಕ್ಕರಂಗೆ ಮಾತಾಡ್ತಾ ಇದೆಯಾ? ನೋಡು, ನಂಗೆ ಟೈಮ್ ಇಲ್ಲ, ನನ್ನ ಮೀಟಿಂಗ್ ಹೋಗ್ಬೇಕು. ನಾನು ಅರ್ಜೆಂಟ್ ಮೀಟಿಂಗ್ ಇದೆ ನನಗೆ. ಈಗ ಹೋಗಿ ಸ್ನಾನ ಮಾಡಿ ಬೇರೆ ಡ್ರೆಸ್ ಹಾಕೊಂಡು ನಾನು ಹೋಗ್ಬೇಕು ಅಂತ ಬಂದಿರೋದಿಲ್ಲ. ನೋಡು, ಡ್ರೈವರ್ ಬೇರೆ ವೆಯ್ಟ್ ಮಾಡ್ತಾವನೆ. ನೀನು ಸುಮ್ಮನೆ ಸೈಡ್ ಬಿಡು. ಬಿಡಲ್ಲ, ನಿಮ್ಗಿರೋದು ಅವ್ರ ಗಂಡನ ಜೊತೆ ಮಾತಾಡೋದಷ್ಟೇ, ಅವಳ ಜೊತೆ ಏನಲ್ವಲ್ಲ. ಹೋ, ಯಾರಾದ್ರೂ ಸ್ಮಾರ್ಟ್ ಆಗಿ ಆಮೇಲೆ ಏಜ್ ಕಡಿಮೆ ಇದ್ದು ಈ ಚಡ್ಡಿ ಗಿಡ್ಡಿ ಹಾಕೊಂಡು ಓಡ್ತಾರಲ್ಲ ಅಂತವ್ನ ನೋಡಿದ್ರೆ ನೀವ್ ಹಿಂಗೆ ನೋಡ್ಕೊಂಡು ಹೋಗ್ತಿರಲ್ವಾ? ನನಗ್ ಗೊತ್ತು ಬಿಡಿ, ಎಲ್ಲ ನನಗ್ ಗೊತ್ತು. ಸ್ಟುಪಿಡ್, ಕೆನ್ನೆಗೆ ಬಾರಿಸ್ಬಿಡ್ತೀನಿ. ಅವರೆಲ್ಲ ನಮ್ಮನ್ನೇ ನೋಡ್ತಾವ್ರೆ ಅಂತ ಸುಮ್ಮನೆ ಇದೀನಿ. ಇಲ್ಲ ಅಂದ್ರೆ ಹಂಗೇನೇ ಪಟ ಅಂತ ಕೆನ್ನೆಗೆ ನಾಲ್ಕು ಬಾರಿಸ್ಬಿಡ್ತಾ ಇದ್ದೆ ನಾನಂತೂ. ಸ್ಟುಪಿಡ್ ತರ ಆಡ್ತಾ ಇದೆಯಾ ನೀನು? ತಲೆಗೇನಾದ್ರು ಏನಾದ್ರು ತುಂಬ್ಕೊಂಡು ಮಾತಾಡ್ತಾ ಇದೆಯಾ ನೀನು? ಅವರೆಲ್ಲ ನಮ್ಮನ್ನೇ ನೋಡ್ತಾವ್, ನೀನು ಸುಮ್ಮನೆ ಇರು. ನೋಡು, ನನಗೆ ಮೀಟಿಂಗ್ ನಾನು ಹೋಗ್ಲೇಬೇಕು. ಹೋಗ್ಬಾರ್ದು ನೀವು. ನೈಟ್ 10 ಗಂಟೆಗೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಏನು ಪಿಸ ಅಂತ ಸೈಲೆಂಟ್ ಆಗಿ ಮಾತಾಡ್ತಾ ಇರ್ತೀರಲ್ಲ? ಏನಕ್ರಿ ಮಾತಾಡ್ತಾ ಇರ್ತೀರಾ ನೀವು ಸೈಲೆಂಟ್ ಆಗಿ? ಅದು 10 ಗಂಟೆಗೆ ನನ್ನ ಜೊತೆ ನನ್ನ ಪಕ್ಕನೇ ಮಾತಾಡ್ಬೋದಲ್ಲ ನೀವು? ಅದನ್ನೇನು ಅಷ್ಟು ದೂರ ಹೋಗಿ ಮಾತಾಡ್ತಾ ಇರ್ತೀರಲ್ಲ? ನಿಂದು ಅತಿ ಆಯ್ತು ಕಣೆ. ನಿಂದು ಏನ್ ಮಾತಾಡ್ತಾ ಇರ್ತೀಯ ಅಂದ್ರೆ ಬಿಸ್ನೆಸ್. ಪಾಪ ನಿನಗೆ ಯಾಕೆ ಡಿಸ್ಟರ್ಬ್ ಆಗಬೇಕು? ನಾನು 10 ಗಂಟೆ 11 ಗಂಟೆಗೆಲ್ಲ ಫೋನ್ ಬರ್ತಾ ಇರ್ತವೆ. ನಿನಗೆ ಪಾಪ ಯಾಕೆ ಡಿಸ್ಟರ್ಬ್ ಆಗಬೇಕು ಅಂತ ನಾನು ಸೈಲೆಂಟ್ ಆಗಿ ನಾನು ಮಾತಾಡಕ್ ಹೋದ್ರೆ ನೀನು ಈ ತರ ಎಲ್ಲ ನಾನು ತಿಳ್ಕೊಂತ ಇದೆಯಾ ನನ್ನ ಮೇಲೆ? ನಿನ್ಗೆ ಏನಾದ್ರು ನೋಡು, ಬಾಯಿಗೆ ಬರುತ್ತೆ, ಸುಮ್ಮನೆ ಹೋಗ್ಬಿಡು ನೀನು. ನಿನ್ಗೆ ಯಾಕೆ ಈ ತರ ಲೂಸ್ ತರ ಆಡ್ತಾ ಇದೆಯಾ ಅಂದ್ರೆ ನನಗೆ ಅರ್ಥನೇ ಆಗ್ತಾ ಇಲ್ಲ ನನಗಂತೂ. ನಾನು ಸ್ಟುಪಿಡ್. ನೋಡು, ಹೌದು, ನಾನು ಇರೋದೇ ಹಿಂಗೆ. ಏನ್ ಮಾಡ್ತೀಯ ಈಗ?
ನಿನಗೆ ಡಿಸ್ಟರ್ಬ್ ಆಗೋದು ಆಗಬಾರ್ದು ಅಂತ ನಾನು ಮಾತಾಡ್ತಾ ಇದ್ದೀನಿ, ಅದಕ್ಕೂ ನೀನು ಬ್ಯಾಡಾಗಿ ಥಿಂಕ್ ಮಾಡ್ತೀಯಲ್ಲ. ನಾನು ಏನು ಮಾಡಲಿ? ನನಗೆ ಏನು ಮಾಡೋಕ್ಕೂ ನನ್ನ ಕೈಲಿ ಆಗಲ್ಲ. ನಿನಗೆ ಅದೇನು ಅನ್ನಿಸ್ತಾ ನೀನು ಅದನ್ನು ಮಾಡು, ನಿನಗೆ ಏನು ಬೇಕೋ ಅದನ್ನು ಮಾಡು, ಸರಿನಾ? ನನಗೆ ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು. ಅಂದ್ರೆ ನೀವು ಫೋನಲ್ಲಿ ಮಾತಾಡೋದು, ಪಿಸ 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 ಅಂತ ಮಾತಾಡೋದು, ಗುಸ ಗುಸ ಅಂತ ಮಾತಾಡೋದು ಅದೆಲ್ಲ ನಿಜನೇ. ಅಷ್ಟು ಸಾಲದು ಅಂತೇಳಿ ಆ ಪಕ್ಕದ ಮನೇಲಿ ಚಡ್ಡಿ ಹಾಕೊಂಡು ಓಡ್ತಾಳೆ ಅಂತೇಳ್ಬಿಟ್ಟು ಅವಳ ಕಡೆ ಎಲ್ಲ ನೀವು ತಿರುಗಿ ನೋಡ್ಕೊಂಡು ಹೋಗೋದು, ಆಮೇಲೆ ಈ ಕೆಲಸದೊಳ ಹತ್ರ ಎಲ್ಲ ಸ್ಮೈಲ್ ಸ್ಮೈಲ್ ಮಾಡಿಬಿಟ್ಟು ನೀವು ನೋಡ್ಕೊಂಡು ಹೋಗೋದು. ಹಾಗೇನೆ ನನಗೆ ಗೊತ್ತಿಲ್ದಿರೋ ಥರ ಮೀಟಿಂಗು ಮೀಟಪ್ಸು. ಅದರಲ್ಲಿ ಅವ್ರು ಮಾತ್ರ ಅವ್ರ ಹೆಂಡತಿಗಳನ್ನ ಕರ್ಕೊಂಡು ಬರ್ತಾರೆ, ಆದರೆ ನೀವು ಮಾತ್ರ ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಯಾಕೆ ಹೇಳು? ನೀವು ಅವ್ರಿಗೆ ಲೈನ್ ಹಾಕ್ಬೇಕಾಗಿರುತ್ತಲ್ಲ ನಿಮಗೆ, ಅದಕ್ಕೆ. ನಾನಿದ್ರೆ ಅದೆಲ್ಲ ಚಾನ್ಸ್ ಸಿಗಲ್ವಲ್ಲ ನಿಮಗೆ, ಅದಕ್ಕೆ ಅಲ್ವಾ? ಫೋನ್ ಅಷ್ಟೇ ಸೈಲೆಂಟ್ ಮುಡ್ಗಾಕೋದು, ನಾನು ಇಲ್ದಿದ್ದಾಗ ಫೋನಲ್ಲಿ ಮಾತಾಡೋದು. ಕೆಲಸದವಳು ಅವಳ ಹತ್ರ ಕಿಸ್ಕೊಂಡು ಮಾತಾಡೋದು, ಅವಳನ್ನ ಇವತ್ತಿಂದ ಕೆಲಸದಿಂದನೇ ತೆಗೆದು ಬಿಡ್ತೀನಿ. ನೀವು ಈ ಥರ ಎಲ್ಲ ಸ್ಮೈಲ್ ಕೊಟ್ಕೊಂಡು ಈ ಥರ ಎಲ್ಲ ಮಾತಾಡ್ತೀರಾ ಅಂತಂದಮೇಲೆ ನನಗಳು ಬೇಕಾಗೇ ಇಲ್ಲ. ಈ ಥರ ಸ್ಟುಪಿಡ್ ಥರ ಮಾತಾಡ್ತಿದ್ರೆ ನೀವು. ಇವತ್ತು ನಾನು ಬರ್ತೀನಿ ಮೀಟಿಂಗಿಗೆ, ಅದೇನಾಗ್ತೈತೋ ಆಗಲಿ, ಅದು ಯಾವ ಥರ ಮೀಟಿಂಗ್ ಮಾಡ್ತೀರೋ ಮಾಡಿರಿ, ನಾನು ನೋಡೇ ಬಿಡ್ತೀನಿ ಮೀಟಿಂಗ್ನ. ನನಗೆ ಹೇಳ್ತಾನೆ ಇದ್ದೀನಿ, ಲಿಮಿಟಾಗಿರೋ, ನನಗೆ ಟೈಮ್ ಆಯಿತು, ಅರ್ಜೆಂಟ್ ಮೀಟಿಂಗ್ ಐತೆ. ಸ್ಟುಪಿಡ್ ಥರ ಮಾತಾಡ್ತಾಳೆ, ಸ್ಟುಪಿಡ್ ಥರ ಡೌಟ್ ಪಡ್ತಾಳೆ. ಸ್ಟುಪಿಡ್ ಇಡಿಯಟ್ ರಾಸ್ಕಲ್. ಸುಮ್ಮನೆ ಇರೋಕ್ಕೆ ಬಿಡಲ್ಲ ನನಗೆ. ಯಾರನ್ನ ಮೇಲೆ ಕಟ್ಟಿ ಕಿಟ್ಟಿ ಮಾತಾಡ್ತೀಯಲ್ಲ ನೀನು? ಹೌದು, ನಾನು ನನ್ನ ಫ್ರೆಂಡ್ ಜೊತೆ ಇರ್ತೀನಿ, ನನ್ನ ಫ್ರೆಂಡ್ ವೈಫ್ ಜೊತೆ ಮಾತಾಡ್ತೀನಿ, ಅದನ್ನೆಲ್ಲ ನಿನ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ನನಗಿಲ್ಲ. ಹೌದು, ನಾನು ಯಾರ ಜೊತೆ ಬೇಕಾದ್ರೂ ಇರ್ತೀನಿ. ಕೆಲಸದೊಳನ್ನ ಏನಕ್ಕೆ ತೆಗೆದಾಕ್ತೀಯಾ? ಅವಳು ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ಅಂತನಾ? ಕೆಲಸದೊಳು ಅವಳು ಇದ್ದೇ ಇರ್ತಾಳೆ, ಇಲ್ಲೇ ಇರಬೇಕು ಕೆಲಸದೊಳು. ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇನೆ. ಸುಮ್ಮನೆ ಡೌಟ್ ಪಡೋದು, ಕೆಲಸದಿಂದ ತೆಗಿತಾಳಂತೆ. ನಿನ್ಗೆ ಇಷ್ಟ ಯಾರು ನೀನು ಹೋಗು, ಸುಮ್ಮನೆ ಯಾರಿಗೂ ನೀನು ಇದು ಅಂತ ಕಂಪೇರ್ ಮಾಡಿ ಥರ ಮಾಡಬೇಡ. ಎಷ್ಟೊಂದು ಡೌಟ್ ಇಟ್ಕೊಂಡು ನಿನಗೆ ಜೊತೆಗಿದ್ಯಾ? ಗೆಟ್ ಲಾಸ್ಟ್. ಅಯ್ಯೋ 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 ಅಯ್ಯೋ, ಏನು ಹೇಳ್ದೆ ಅಮ್ಮ? ನೀನು ಹೇಳಿದ್ ಸರಿನೇನೆ. ನನ್ನ ಗಂಡ ಪೂರ್ತಿ ಬದಲಾಗ್ಬಿಟ್ಟವನೆ. ಆ ಕೆಲಸದೊಳ್ಬೇಕು ಇವಾಗ, ನಾನು ಬೇಡ ಅಂದರೆ ಏನು ಅರ್ಥ? ಅಂದರೆ ಕೆಲಸದೊಳಗಿರೋ ಬೆಲೆ ನನಗಿಲ್ಲ ಅಂತನಾ? ನೀನು ಎಲ್ಲ ಸರಿಯಾಗಿ ಹೇಳ್ದೆ ಜಯಮ್ಮ. ನಿನ್ನ ಮಾತು ನಾನು ಕೇಳಿದ್ದು ಒಳ್ಳೇದೇನೆ ಆಯಿತು. ಇವ್ರ ಯೋಗ್ಯತೆ ಏನು, ಇವರು ಸವಲತ್ತೇನು, ದುರಹಂಕಾರ ಏನು, ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟವ್ರೆ ಅಂತ ಹೇಳ್ಬಿಟ್ಟು ಎಲ್ಲನೂ ತುಂಬ ಚೆನ್ನಾಗಿ ಅರ್ಥ ಆಯಿತು ನನಗಂತೂ. ಛೇ ಲೇ ಮನ್ಯಾಲ್ ಜಯಮ್ಮ, ಏನ್ಲ ಮಾಡಿದೆ? ನೀನು ಮಾಡಲಿಲ್ಲಪ್ಪ, ಸಂಸಾರ ಉಳ್ಸೋ ಕೆಲಸ ಮಾಡಿದೆ ಅಷ್ಟೇ ನೀನು. ಅಯ್ಯೋ ಅಮ್ಮ, ಎಷ್ಟು ಹೊಗಳ್ತಾಳೆ ನೋಡೋಣ. ನಾನು ಹೇಳಿಲ್ವ ಪತಿ, ನನ್ನ ಹೊಗಳರೆ ಶಾನೆ ಅವ್ರನ್ನ ಮೂರಾಗೆ ಅಂತ ನೀನೇ ನಂಬ್ತಿರ್ಲಿಲ್ಲ. ಈಗ ನಂಬ್ತಿದ್ದೀಗ ತಾನೇ ಹೆಂಗೆ ಹೊಗಳ್ತಾರ ನನ್ನ ಅಂತ ಹೇಳ್ಬಿಟ್ಟು ಹೊಗಳಿ 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 ಹೆಂಗೆ ಹೊಗಳ್ತಾರೆ ನನ್ನಂತೂ. ನಾನು ಅಂದರೆ ಬೋಲ್ ಇಷ್ಟ ಎಲ್ರಿಗೂ, ಎಲ್ಲರ ಸಂಸಾರನೂ ಉದ್ಧಾರ ಮಾಡೋದೇನಿಯ ನನ್ನ ಕೆಲಸ. ನಂಗೆ ಹಾಳು ಮಾಡೋಕ್ಕಂತೂ ಇಷ್ಟನೇ ಇಲ್ಲ. ನೀನು ಏನೇ ಹೇಳು ಪೊದ್ದು ಡಾರ್ಲಿಂಗ್. ಬಿಡು, ನಂದು ಫೇಮಸ್ ಸಂಸಾರ ಉಳ್ಸೋದ್ರಾಗ ನಾನು. ಲೇ ಮನ್ಯಾಳಿ, ಮುಂದಾಗ ಅರ್ಧ ಗಂಟೆ ಮಾತಾಡ್ದೆ ಅಂತಂದಾಗಿ ಅನ್ಕೊಂಡೆ ನಾನು, ಏನೇನು ಪಿನ್ನಿಕ್ ಬಂದವಳು ಅಂತ ಹೇಳ್ಬಿಟ್ಟು. ಲೇ ಕಂಡರ ಮನೆಗೆ ಬಂದಿದ್ದೀವಿ, ಸೈಲೆಂಟಾಗಿ ಇರೋದು ಬಿಟ್ಬಿಟ್ಟು ನಿನಗೆ ಯಾಕೆ ಬೇಕು? ಇನ್ನೂ ನೆನ್ನೆ ಬಂದಿದ್ದೀವಿ, ಇವತ್ತು ಆಗ್ಲೇನೆ ಫಿಟ್ಟಿಂಗ್ಗಳಿಗೆ ಶುರು ಮಾಡ್ಬಿಟ್ಟು ಉಗಿಸ್ತೀಯಲ್ಲ ಜಯಮ್ಮ. ನೀವು ನಂಬಿಡ್ತಾನೆ ಕರ್ಕೊಂಬಿಟ್ಟು ಬಂದಿರೋದು ನಾನು. ನೀನು ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ಬೀಗರಿಗೆ ನೀನು ತಂದಿಕ್ಬಿಟ್ರೆ ಅವ್ರವರೇ ಕಿತ್ತಾಡ್ಕೊಂಬಿಟ್ರೆ ಹೆಂಗೆ ಹೇಳು? ನೀನು ಚೆನ್ನಾಗಿ ಮಾಡ್ತೀಯ ನೀನಂತಂದ್ರೆ. ನಿನಗೆ ಬಾಯಿ ಮುಚ್ಕೊಂಡು ಇರೋಕ್ಕೆ ಬರಲ್ಲ. ನಾನು ಕರೆದೆ ತಾನೆ ನಿನ್ನ ಬಾ ಬಾ ಅಂತ ಹೇಳ್ಬಿಟ್ಟು, ನೀನಂತೂ ಬರೋದೂ ಇಲ್ಲ ಬಿಡು. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಎಂಥ ಕೆಲಸ ಮಾಡಿದ್ಯಾ ನೋಡು. ಯಪ್ಪ, ನಾನು ಸಂಸಾರ ಉಳ್ಸೋ ಕೆಲಸನೇ ಮಾಡಿದೆ ಕಣಪ್ಪ. ಸಂಸಾರ ಉಳ್ಸೋ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ಅಂತೂ ನಾನೇನು ಮಾಡಲೇ ಇಲ್ಲ ನಾನಂತೂ. ನೀನು ಹಂಗೆ ಅನ್ಕತಿ ಅಷ್ಟೇನೇನಿಯಾ? ನಾನು ಸಂಸಾರ ಉಳ್ಸೋ ಕೆಲಸನೇನಿಯಾ ಮಾಡೋದು ನಾನಂತೂ. ಸಂಸಾರ ಉದ್ಧಾರ ಆಯ್ತದೆ, ಸುಮ್ಮನಿರು. ಇವಯ್ಯ ಯಾರಿಂದ ತಿರುಗ್ತಿದ್ನೋ ಏನೋ ಎಲ್ಲ ಈಗ ಅರ್ಥ ಆಯ್ತಾ? ನಿನ್ನ ಕರ್ಕೊಂಬಂದ ನಾನು ಬುದ್ಧಿ ಇಲ್ಲ.